ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ ಆಪರೇಷನ್ ಸಿಂಧೂರ. ಭಾರತ ಪಹಲ್ಗಾಮ್ನಲ್ಲಿ ನಡೆಸಿದಂತಹ ದಾಳಿಗೆ ಪ್ರತಿದಾಳಿಯನ್ನ ನೀಡಿದ್ದು ಆಪರೇಷನ್ ಸಿಂಧೂರಗೆ ಪಾಪಿ ಪಾಕಿಸ್ತಾನ ನಡುಗಿ ಹೋಗಿದೆ. ಪಾಕಿಸ್ತಾನಕ್ಕೆ ನಡುಕವನ್ನ ಹುಟ್ಟಿಸಿದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಬಳಕೆ ಮಾಡಿತ್ತು. ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿ ಸುರಿಮಳೆಗೈದಿದ್ದು ಹೀಗಾಗಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿದೆ. ಪಾಕ್ ಮೇಲೆ 15 ಬ್ರಹ್ಮೋಸ್ ಕ್ಷಿಪಣಿಗಳ ಬೆಂಕಿ ಮಳೆಯನ್ನ ಭಾರತ ಸುರಿಸಿದ್ದು ಪಾಕ್ನ ಏರ್ಬೇಸ್ ಧ್ವಂಸಗೊಳಿಸಿರೋ ಬ್ರಹ್ಮೋಸ್ ಕ್ಷಿಪಣಿ. ಈ ಕ್ಷಿಪಣಿ ಭಾರತದ ಕ್ಷಿಪಣಿಯಾಗಿದ್ದು ಮೇ 9-10 ರಾತ್ರಿ ಪಾಕ್ನ ಪ್ರಮುಖ ವಾಯುನೆಲೆಗಳನ್ನ ಬ್ರಹ್ಮೋಸ್ ಕ್ಷಿಪಣಿ ಉಡೀಸ್ ಮಾಡಿದ್ದು ಪಾಕಿಸ್ತಾನದ 13 ವಾಯುನೆಲೆಗಳಲ್ಲಿ 11 ನೆಲೆಗಳಿಗೆ ಹಾನಿಯಾಗಿದೆ. ಒಟ್ಟಾರೆಯಾಗಿ ಬ್ರಹ್ಮೋಸ್ ಕ್ಷಿಪಣಿ ಶಸ್ತ್ರಾಸ್ತ್ರದ ಬಗ್ಗೆ ಈಗಾಗಲೇ ಎಲ್ಲೆಡೆ ಭಯ ಕಾಣಿಸಿಕೊಂಡಿದ್ದು ಪಾಕಿಸ್ತಾನಕ್ಕೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ಬಳಕೆ ಮಾಡಿರೋದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನದ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಸುರಿಮಳೆಗೈದಿದ್ದು ಪಾಕ್ ಮೇಲೆ 15 ಬ್ರಹ್ಮೋಸ್ ಕ್ಷಿಪಣಿಗಳ ಸುರಿಮಳೆಗೈಯಲಾಗಿತ್ತು. ಮೇ 9-10 ರಾತ್ರಿ ಪಾಕ್ನ ಪ್ರಮುಖ ವಾಯುನೆಲೆಗಳನ್ನ ಬ್ರಹ್ಮೋಸ್ ಕ್ಷಿಪಣಿ ಕಂಪ್ಲೀಟ್ ಆಗಿ ಉಡೀಸ್ ಮಾಡಿತ್ತು. ಪಾಕಿಸ್ತಾನದ 13 ಪ್ರಮುಖ ವಾಯುನೆಲೆಗಳಲ್ಲಿ 11 ನೆಲೆಗಳಿಗೆ ಹಾನಿಯಾಗಿದೆ. ಒಟ್ಟಾರೆಯಾಗಿ 15 ಬ್ರಹ್ಮೋಸ್ ಕ್ಷಿಪಣಿಗಳು ಪಾಕ್ ಮೇಲೆ ದಾಳಿ ಮಾಡಿದ್ದು ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಅದರಲ್ಲೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ನಮ್ಮ ಭಾರತದ ಹೆಮ್ಮೆಯ ಕ್ಷಿಪಣಿ. ಈ ಕ್ಷಿಪಣಿಯನ್ನ ಬಳಕೆ ಮಾಡಿರೋದ್ರಿಂದ ಪಾಕಿಸ್ತಾನದ 13 ವಾಯುನೆಲೆಗಳಲ್ಲಿ 11 ನೆಲೆಗಳಿಗೆ ಹಾನಿ ಉಂಟಾಗಿದೆ. ಪಾಕ್ನ ಏರ್ಬೇಸ್ ಧ್ವಂಸಗೊಳಿಸಿದೆ ಬ್ರಹ್ಮೋಸ್ ಕ್ಷಿಪಣಿ. ಪಾಕ್ನ ಏರ್ಬೇಸ್ ಅನ್ನ ಬ್ರಹ್ಮೋಸ್ ಕ್ಷಿಪಣಿ ಧ್ವಂಸಗೊಳಿಸಿದ್ದು ಪಾಕಿಸ್ತಾನದ 13 ಪ್ರಮುಖ ವಾಯುನೆಲೆಗಳಲ್ಲಿ 11 ವಾಯುನೆಲೆಗಳಿಗೆ ಹಾನಿಯಾಗಿದೆ. ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಬಳಕೆ ಮಾಡಿರೋದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ನಡುಕ ಉಂಟಾಗಿದ್ದು ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಲಾಗಿತ್ತು. ಪಾಕ್ ಮೇಲೆ 15 ಬ್ರಹ್ಮೋಸ್ ಕ್ಷಿಪಣಿಗಳ ಬಳಕೆ ಮಾಡಲಾಗಿದ್ದು ಪಾಕ್ನ ಏರ್ಬೇಸ್ ಧ್ವಂಸವನ್ನಗೊಳಿಸಿದೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ. ಮೇ 9-10 ರಾತ್ರಿ ಪಾಕ್ನ ಪ್ರಮುಖ ವಾಯುನೆಲೆಗಳನ್ನ ಬ್ರಹ್ಮೋಸ್ ಕ್ಷಿಪಣಿ ಉಡೀಸ್ ಮಾಡಿದ್ದು ಪಾಕಿಸ್ತಾನದ 13 ವಾಯುನೆಲೆಗಳಲ್ಲಿ 11 ನೆಲೆಗಳಿಗೆ ಹಾನಿಯಾಗಿದೆ.